ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮನೇಲಿ ಬೋರ್ ಆಗ್ತಿತ್ತು, ಮತ್ತು ನಮ್ಮ ಸೋನು ಬಂದಿತ್ತು. ನನ್ನ ಮಕ್ಕಳಿಗೆ ಸ್ಕೂಲ್ ಮುಗಿಸ್ಕೊಂಡ್ರು. ಮಮ್ಮಿ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿ ಮಮ್ಮಿ, ನೀನು ತುಂಬ ದಿನ ಆಗ್ತು ಬಂತು ಅಂದ್ಬಿಟ್ಟು ನಾನು ಎಲ್ಲಿಗೆ ಹೋಗೋಣ, ಹೊರಗಡೆ ಇಲ್ಲೆಲ್ಲೂ ಪಾರ್ಕ್ ಹತ್ರ ಇಲ್ಲ, ಅದಕ್ಕೋಸ್ಕರ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗೋಣ ಬನ್ನಿ ಅಂದ್ಬಿಟ್ಟು ಮತ್ತು ಅಂಬರೀಷ್ ಕಂಠೀರವ ಸ್ಟುಡಿಯೋಗೆ ಬಂದು ಅಂಬರೀಷ್ ಸಮಾಧಿ ಹತ್ರ ಬಂದು ಅವ್ರ ಹತ್ರ ಎಲ್ಲ ಸರ್ ಹತ್ರ ಕೈ ಮುಕ್ಕೊಂಡು ನನ್ನ ಮಗಳು ಹಾಗೆ ಅಲ್ಟೆ ಹೊಡ್ಕೊಂಡು ಕೂತಿದ್ದು. ನನ್ನ ದೊಡ್ಡ ಮಗಳು ನನ್ನ ಸೋನು ಆ ಕಡೆ ಎಲ್ಲ ಓಡಾಡ್ತಿದ್ದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಪ್ರಶಾಂತವಾಗಿದೆ ಜಾಗ. ನನ್ನ ಮಗಳು ಫೋಟೋ ತಗೋತೀನಿ ಕೊಡು ಮಮ್ಮಿ ಅಂತ ಎಲ್ಲ ಈಸ್ಕೋತಾ ಇದ್ಲು ಗೈಸ್. ಇಲ್ಲೆಲ್ಲ ನೋಡೋಕ್ಕಂತೂ ತುಂಬ ಖುಷಿ ಆಯಿತು ಗೈಸ್. ಇಲ್ಲೆಲ್ಲ ನೋಡ್ಕೊಂಡು ಇಲ್ಲಿ ಕುತ್ಕೊಂಡ್ರೆ ಬರೋಕ್ಕೆ ಮನ್ಸು ಬರ್ತಿರ್ಲಿಲ್ಲ. ಹಾಗೆ ಹಿಂಗೆಲ್ಲ ಒಂದು ವೀಡಿಯೋ ತೊಗೊಂಡು ಫೋಟೋ ತೊಗೊಂಡು ಯಪ್ಪ ಗೈಸ್, ಗೊತ್ತಲ್ಲ ನಿಮಗೆ ಹುಡುಗಿರು ಯಾವ ಥರ ಅಂತ. ಹಿಂಗೆ ನನ್ನ ಮಗಳು ಈ ಥರ ಹೋಗ್ತಾಯಿದ್ಲು. ನನ್ನ ಮಗಳು ನೋಡೋಕೆ ನಂಗೆ ತುಂಬ ಖುಷಿ ಗೈಸ್. ಬಂದಾಗೆಲ್ಲ ಎಲ್ಲರೂ ಒಂದಂತ ಕರ್ಕೊಂಡೋಗು ಅಂತ ಹೇಳ್ತಾ ಇರ್ತಾಳೆ ನನ್ನ ಮಗಳು. ನಾನಾದರೆ ಎಲ್ಲೂ ಕರ್ಕೊಂಡೋಗಲ್ಲ ಜಾಸ್ತಿ, ಏಕೆಂದರೆ ಇವಾಗ ನನಗೆ ಬೇರೆ ಪಾಪು ಇದೆ ಅಲ್ವಾ. ಪಾಪು ಅವನ್ನ ಬಿಟ್ಬಿಟ್ಟು ಹೋಗಿದ್ದ ಗೈಸ್. ಅವ್ರು ಮಲಗಿದ್ದ ಅಂದ್ಬಿಟ್ಟು ಪಾಪ ನಾನು ಮತ್ತು ನನ್ನ ಮಗಳು, ನಮ್ಮ ಸೋನು, ನಮ್ಮ ಕಾವ್ಯ ಎಲ್ಲ ಹೋಗ್ತಿದ್ದಾರೆ. ನನ್ನ ಮಗಳು ಕರ್ಕೊಂಡೋಗಿ ಖುಷಿ ಪಡ್ತಾಳೆ, ಫುಲ್ಲು ಖುಷಿ ಪಡ್ತಾ ಇದ್ದಾಳೆ. ಎಷ್ಟು ಖುಷಿಯಾಗಿದ್ದಾಳೆ ನೋಡಿ ಗೈಸ್ ನನ್ನ ಮಗಳು. ಈ ಖುಷಿ ನೋಡೋಕೆ ನನಗಂತೂ ಫುಲ್ಲು ಖುಷಿ ಆಯಿತು. ಹಾಗೆ ನೋಡಿ ಇಷ್ಟು ಸಮಾಧಿ ಹತ್ರ ಮಮ್ಮಿ ಒಂದು ವೀಡಿಯೋ ಮಾಡಿ ಮಮ್ಮಿ ಇಂದು. ಹಾಗೆ ಅವಳು ವೀಡಿಯೋ ಮಾಡ್ಕೊಂಡು ಅದೇ ಥರ ಬಂದು ರಾಜ್ಕುಮಾರ್ ಸಮಾಧಿ ಹತ್ರ. ಇಲ್ಲೂ ಅಷ್ಟೇ ಗೈಸ್, ತುಂಬ ಪ್ರಶಾಂತವಾಗಿದೆ ನೋಡಿ. ಅವರ ಇಂದವೆಲ್ಲ ವೀಡಿಯೋಸು ಮತ್ತು ಅವ್ರು ಯಾವ ಮೂವಿ ಮಾಡಿದ್ರು ಎಲ್ಲ ಮೂವಿದು ಹಾಕವ್ರೆ ಗೈಸ್. ಇಲ್ಲಿ ಒಂದು ಮೂವಿದು ಮಾಡಿಲ್ಲ. ರಾಜ್ಕುಮಾರ್ ಸರ್ದು ಎಲ್ಲ ಮೂವಿದು ಇಲ್ಲಿ ಬರೆದಿದ್ದಾರೆ ನೋಡಿ. ಹಾಗೆ ರಾಜ್ಕುಮಾರ್ ಸರ್ಗೆ ಕೈ ಮುಕ್ಕೊಂಡು, ಪುನೀತ್ ರಾಜ್ಕುಮಾರ್ ಸರ್ಗೆ ಕೈ ಮುಕ್ಕೊಂಡು ನೋಡಿ ಗೈಸ್. ಪಾರ್ವತ ಅಮ್ಮಂಗೆ ಒಂದು ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಹಾಗೆ ಪುನೀತ್ ರಾಜ್ಕುಮಾರ್ ಹತ್ರ ಬಂದು ಗೈಸ್. ಪುನೀತ್ ರಾಜ್ಕುಮಾರ್ ಸರ್ದು 50 ವರ್ಷ ಆಯ್ತಂತೆ. ಅವ್ರದ್ದು ಮೊನ್ನೆ ಹುಟ್ಟಿದ ದಿನ ಅಂತೆ. ತುಂಬ ಸೆಲೆಬ್ರೇಷನ್ ಮಾಡಿದ್ರು, ಈ ಥರ ಎಲ್ಲ ಕಟ್ಟಿದ್ರು. ನನಗಂತೂ ಫುಲ್ಲು ಖುಷಿ ಆಯಿತು. ಅವತ್ತೇ ಹೋಗ್ಬೇಕಾಗಿತ್ತು, ನಂಗೆ ಗೊತ್ತಿರಲಿಲ್ಲ ಗೈಸ್, ಅದಕ್ಕೆ ಇವತ್ತು ಹೋಗಿದ್ದೋ. ಅಪ್ಪುದು 50 ಅಂತ ಹೇಳಿದ್ರೆ ಅವ್ರು 50 ವರ್ಷ ಆಯ್ತಂತೆ ನೋಡಿ ಗೈಸ್ ಹುಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಲಂಕಾರ ಆಗಲಿ ನೋಡೋಕ್ಕೆ 2 ಕಣ್ಣು ಸಾಲದು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಬೇಕು ಅಂದರೆ ಅಲ್ಲಿ ನೋಡ್ಕೊಂಡಿದ್ರೆ ಈ ಕಡೆ ಬರೋಕ್ಕೆ ಮನಸ್ಸೇ ಬರೋಲ್ಲ. ಅಲ್ಲೇ ನೋಡ್ಕೊಂಡು ಕುತ್ಕೋತಿರ್ಬೇಕು ಅನಿಸುತ್ತೆ. ನಾವು ಅವ್ರ ಥರ ಬೆಳಿಬೇಕು ಅನ್ನೋ ಆಸೆ, ಆದರೆ ನಮ್ಮ ಕೈಯಲ್ಲಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ನೋಡೋಣ, ಹಣೆ ಬರ ಇದ್ದಂಗಾಗಲಿ ನೋಡೋಣ ಗೈಸ್. ಇಲ್ಲೆಲ್ಲ ಓಡಾಡ್ಕೊಂಡು ನೋಡಿ ಪಾರ್ಕೆಲ್ಲ ಎಷ್ಟು ಪ್ರಶಾಂತವಾಗಿದೆ ಅಂದರೆ ತುಂಬ ಪ್ರಶಾಂತವಾಗಿದೆ. ಎಲ್ಲದಕ್ಕೂ ನಮಸ್ಕಾರ ಮಾಡ್ಕೊಂಡು ಕೈ ಮುಕ್ಕೊಂಡು ಅವ್ರದ್ದೆಲ್ಲ ಆಶೀರ್ವಾದ ತೊಗೊಂಬಂದೆ. ಆಶೀರ್ವಾದ ಏನಕ್ಕೆ ತೊಗೊಳಕ್ಕೆ ಹೋಗಿದ್ದೆ ಅಂದರೆ ನನಗೊಂದು ಆಸೆ ಐತೆ ಗೈಸ್. ಆಸೆ ನೆರವೇರಿಸಬೇಕು ಅಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಸರ್ದು ಪಾರ್ವತಮ್ಮ ಮೇಡಮ್ ಅಮ್ಮಂದು ಎಲ್ಲರದು ಆಶೀರ್ವಾದ ತೊಗೊಬಂದಿದ್ದೀನಿ. ನನಗೊಂದು ಆಸೆ ಐತೆ, ಅದೇನಾದರೂ ಸಕ್ಸಸ್ ಆದರೆ ಅವ್ರ ಮುಂದೆನೇ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಆಸೆ ಸಕ್ಸಸ್ ಆಗಬೇಕು. ಪುನೀತ್ ರಾಜ್ಕುಮಾರ್ನ ಸರ್ನ ಬೇಡ್ಕೊಂಬಂದಿದ್ದೀನಿ. ನನ್ನ ಆಸೆ ಸಕ್ಸಸ್ ಆಗಿಬಿಡಲಿ ಅಂತ ಪುನೀತ್ ರಾಜ್ಕುಮಾರ್ನ ಬೇಡ್ಕೊಂಬಂದಿದ್ದೀನಿ. ನಂದೇನಾರು ನನ್ನ ಆಸೆ ಒಂದು ಸಕ್ಸಸ್ ಆದರೆ ಪುನೀತ್ ರಾಜ್ಕುಮಾರ್ ಸರ್ ಹತ್ರನೇ ಹೋಗಿ ನಾನು ಸೆಲೆಬ್ರೇಷನ್ ಮಾಡ್ತೀನಿ. ನನಗೆ ತುಂಬ ಆಸೆ ಇದೆ ಗೈಸ್, ಅದೊಂದು ಆಸೆ ನೆರವೇರಬೇಕು ನೋಡಿ. ಹಾಗೆ ಇವರೆಲ್ಲ ಫೋಟೋಸ್ ಬಂದೆ ಯಾವ್ಯಾವ ಥರ ಇತ್ತು ಅಂದ್ಬಿಟ್ಟು ನೋಡಿ ಗೈಸ್. ನಮ್ಮನಾಗಲೂ ವೀಡಿಯೋ ಮಾಡ್ತಾಯಿದ್ಲು, ನಾವು ಅನ್ಕೊಂಬರ್ತಾಯಿದ್ದೋ. ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು. ದೇವ್ರಿಗೆ ತುಂಬ ಕ್ರೂರಿ, ಒಳ್ಳೆಯವ್ರನ್ನೆಲ್ಲ ಬೇಗ ಕರ್ಕೊಬಿಡ್ತಾನೆ. ನನಗಂತೂ ಪುನೀತ್ ರಾಜ್ಕುಮಾರ್ ಸತಿ ತುಂಬ ಬೇಜಾರಾಯಿತು. ಅವ್ರು ಇನ್ನೊಂದು ಸ್ವಲ್ಪ ದಿನ ಬದುಕಬೇಕಾಗಿತ್ತು, ಒಳ್ಳೊಳ್ಳೆ ಮೂವಿ ತೆಗಿಬೇಕಾಗಿತ್ತು. ಪುನೀತ್ ರಾಜ್ಕುಮಾರ್ ತುಂಬ ಒಳ್ಳೆಯವರು, ಒಳ್ಳೆಯವರು. ಹಾಗೆ ನೋಡಿ ಗೈಸ್ ಎಲ್ಲ ವೀಡಿಯೋ ಮಾಡ್ಕೊಂಡು, ಮತ್ತು ನನ್ನ ಮಗಳು ವೀಡಿಯೋ ಮಾಡ್ತಾಯಿಲ್ಲ, ಎಲ್ಲ ಮಾಡ್ಕೊಂಡು. ನನ್ನ ಮಗಳು ತುಂಬ ಆಟ ಮಾಡ್ತಾಳೆ ಗೈಸ್. ಇಲ್ಲಿ ಬಂದರೆ ಮಮ್ಮಿ ಎಲ್ಲಾರ ಕರ್ಕೊಂಡೋಗು ಹೊರಗಡೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಇನ್ನೇನು ನಾನು ಬರೋದೇ ಅಪರೂಪ, ನಾನು ಜಾಸ್ತಿ ಬರೋಲ್ಲ. ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅವಳು ತುಂಬ ಖುಷಿಪಟ್ಟರು ಇಬ್ಬರು. ಏನಾದರೂ ತಿಂತೀರಾ ಅಂದರೆ ಬೇಡ ಮಮ್ಮಿ ಸಂಜೆ ಕೊಡ್ತೀವಂತೆ. ಟ್ಯೂಷನ್ ಬೇರೆ ಇತ್ತು ಅವ್ರದ್ದು. ಟ್ಯೂಷನಿಗೆ ಟೈಮ್ ಆಯಿತು ಮಮ್ಮಿ ಅಂತ ಅವ್ರು ಬಂದರು. ಬೇಡ ಮಮ್ಮಿ ಅಂತ ನೋಡಿ ಎಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ ಈಚೆ. ನನಗಂತೂ ಇವೆಲ್ಲ ತುಂಬ ಇಷ್ಟ ಆಯಿತು. ಏನಿಲ್ಲ ಅಂತ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಈಗ ಹೊರಗಡೆ ಹೋಗ್ತಾಯಿದ್ದೀವಿ ಎಲ್ಲರೂ, ನಾನು ಮತ್ತು ನನ್ನ ಮಕ್ಕಳು ಎಲ್ಲ. ನನ್ನ ಮಗನ ಕರ್ಕೊಂಡು ಹೋಗಿರಲಿಲ್ಲ, ನನ್ನ ಮಗ ಮಲಗಿದ್ದ ಗಾಯಸ್. ನನ್ನ ಮಗನ ಬಿಟ್ಟು ಹೊಂಟೋಗಿದೆ ನೋಡಿ. ಬಸ್ ಹತ್ರ ನಿಂತ್ಕೊಂಡ್ರೆ ಅವಳು ಬಸ್ ಸ್ಟಾಪ್ ನಗ್ತಾಯಿದ್ದಾಳೆ, ನಾನು ನಗ್ತಾಯಿದ್ದೀನಿ. ಮತ್ತು ಬಸ್ ಹತ್ಕೊಂಡು ಮನೆಗೆ ಬಂದು ನೋಡಿ ಗೈಸ್ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಫೋಟೋಗಳೆಲ್ಲ ನೋಡಿ ಯಾವ ಥರ ಇದ್ದಾವೆ ಅಂತ. ನನಗಂತೂ ಇದೆಲ್ಲ ನೋಡಿ ಫುಲ್ಲು ಖುಷಿ ಆಯಿತು.
ನೋಡೋಣ ಗೈಸ್, ನನಗೊಂದು ಆಸೆ ಐತೆ, ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದೈತೆ. ಅದಕ್ಕೋಸ್ಕರ ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಆಶೀರ್ವಾದ ತಗೊಳಕ್ಕೆ ಹೋಗಿದ್ದೀನಿ. ನೋಡೋಣ ಅಚೀವ್ಮೆಂಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಸರ್ ನನಗೊಂದು ಆಶೀರ್ವಾದ ಮಾಡಿ ಅಂತ ತುಂಬ ಬೇಡ್ಕೋತಾ ಇದ್ದೀನಿ ಸರ್ ಹತ್ರ. ಸರ್ ಆಶೀರ್ವಾದ ಮಾಡ್ತಾರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಅವರು, ನನಗೂ ಅವ್ರ ಕಡೆಯಿಂದ ಒಳ್ಳೇದಾಗಲಿ, ನಾನು ಏನು ಕನ್ಸ್ಕೊತಿದ್ದೀನೋ ಅದು ನನಸಾಗಲಿ ಅನ್ನೋದೊಂದು ಖುಷಿ ಐತೆ. ಸರ್ ಪ್ಲೀಸ್ ಸಪೋರ್ಟ್ ಮಾಡಿ, ಇದೇ ಥರ ಪುನೀತ್ ರಾಜ್ಕುಮಾರ್ ಸರ್ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂದ್ಬಿಟ್ಟು ನನಗೆ ಬಸ್ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ಗೈಸ್. ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ನನ್ನ ಮಗಳು ನೋಡಿ ಎಲ್ಲದಕ್ಕೂ ಆಯ್ ಆಯ್ ಅಂತ ಇರ್ತಾಳೆ. ಏನೋ ಒಂಥರ ಖುಷಿ ಗೈಸ್, ಫ್ಯಾಮಿಲಿ ಜೊತೆ ಇದ್ದರೆ, ಫ್ಯಾಮಿಲಿ ಜೊತೆ ಎಲ್ಲರೂ ಹೋದರೆ ಫುಲ್ಲು ಹ್ಯಾಪಿಯಾಗಿರ್ಬೋದು. ಯಾವತ್ತಿದ್ರೂ ಫ್ಯಾಮಿಲಿನಲ್ವ ಗೈಸ್, ಯಾವತ್ತೂ ಫ್ಯಾಮಿಲಿ ಜೊತೆನೇ ಇರಬೇಕು. ಫೈನಲಿ ಸಾಯಿಬಾಬನ ಹತ್ರ ಬಂದ ನಡ್ಕೊಂಡು, ಸಾಯಿಬಾಬನ ಹತ್ರನೂ ಒಂದು ಕೇಳಿದ್ದೀನಿ, ಸಾಯಿಬಾಬನೂ ಒಂದು ವರ ಕೊಡಲಿ, ಸಾಯಿಬಾಬಾ ನನ್ನೊಂದು ಆಸೆ ಐತೆ ನೆರವೇರ್ಸಪ್ಪ ಅಂದ್ಬಿಟ್ಟು ಸಾಯಿಬಾಬಾ ಕೈ ಹತ್ರನೂ ಕೈ ಮುಕ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ. ಫೈನಲಿ ಮನೆಗೆ ತಿರ್ಗಾ ನನ್ನ ಮಕ್ಕಳು ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು ಅಂತ ಬೇಗ ಬೇಗ ಮನೆಗೆ ಹೋಗ್ತಾಯಿದ್ದೀವಿ. ಆದರೂ ರೋಡಲ್ಲೆಲ್ಲ ಜೋಕ್ ಮಾಡ್ಕೊಂಡು ಐಸ್ ಕೊಡ್ಸು ಅಂದರು. ನಾನು ರೇಗಿಸ್ತಾ ಇದ್ದೆ ನನ್ನ ಮಗಳಿಗೆ 50 ರೂಪಾಯಿ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ. 50 ರೂಪಾಯಿದಾಗ ಕೊಡಿಸೇ ಇಲ್ಲ ಅಂತ ನನ್ನ ಮಗಳು ಆಡ್ಕೊತಾ ಇದ್ದು ಇಬ್ಬರು. ಇವತ್ತು ನೈಟ್ ಕೊಡಿಸ್ಬೇಕು ಐಸ್ ಕೊಡಿಸ್ತೀನಿ. ಸ್ಟ್ರೈಟಿಗೆ ಮಾಡ್ಕೊಂಡ ಅಣ್ಣ, ಇಲ್ಲಿ ಇರೋದಿಲ್ಲ ½ kg ಶಶಿಕಾ ಆಶತೆಯಲ್ಲಿ ಹಾಯ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನೀನು ಫೋನಲ್ಲೇ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಿರ್ಬೋದು? ಒಂದು ಸರ್ಪ್ರೈಸ್ ಇದೆ ನಿಂಗೆ. ಏನು ಗೊತ್ತಿಲ್ಲ, ಗೆಸ್ ಮಾಡು. ಏನಪ್ಪ ಗೊತ್ತಿಲ್ಲ. ಆಪ್ಷನ್ಸ್. ನೀನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದು ಅಚೀವ್ ಆಗಿದೆ ಒಂದು ರೇಂಜಿಗೆ. ಏನಿರ್ಬೋದು? 10K ಫಾಲೋವರ್ಸ್ ಆಗಿದ್ದಾರೆ. ಶಶಿಕಾ ಆಶೋರಲ್ಲಿ ಏನು ಮಾಡ್ತಾ ಇದ್ದಾರೆ? ಏನಿರ್ಬೋದು? ಸರ್ಪ್ರೈಸ್ ಕೊಡ್ತಿದ್ದಾರಲ್ಲ. 10K ಫಾಲೋವರ್ಸ್ ಆಗಿದ್ದಾರೆ. ಹಲೋ, ಹಾಯ್. ಏನ್ರಿ ಸಮಾಚಾರ? ಏನಿಲ್ಲ, ಹೇಳ್ಬೇಕೆಲ್ಲ. ಏನು ಮಾಡ್ತಾ ಇದ್ದೀರಾ? ಫೋನ್ ನೋಡ್ತಾ ಇದ್ದೀನಿ. ಫೋನ್ ನೋಡ್ಕೊಂಡು ಕೂತಿದ್ದಾರೆ ಗೈಸ್. ನಾವು ಏನೋ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಏನಮ್ಮ ಸರ್ಪ್ರೈಸ್? ಗೊತ್ತಿಲ್ಲ ನಿಮ್ಗೆ. ಏನೋ ಒಂದು ಏನು ಗೊತ್ತಿಲ್ಲ. ನೀವು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದು ಅಚೀವ್ ಆಗಿದೆ. ಗೊತ್ತಿಲ್ಲ. ಏನು? ಹೌದಾ? ಬನ್ನಿ ಕೇಕ್ ಕಟ್ ಮಾಡಿ. ಗಾಯ್ಸ್ ಕೇಕ್ ಕಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಗಾಯ್ಸ್. ಕೇಕು ಅವ್ರ ಅಮ್ಮ ನೋಡಿ ಆಯ್ದ್ರು ಗೊತ್ತಿಲ್ಲ, ಇವನಂತೂ ತಿನ್ನಕ್ಕೆ ಬರ್ತಕ್ಕೆ ಆಯ್ತವನೇ ಗೈಸ್, ಮುಸ್ತವನೇ. ಸೆಲೆಬ್ರೇಷನ್ ಸ್ಟಾರ್ಟ್. 10K ಇರೋದು 20K ಆಗಲಿ, 20K ಇರೋದು 30K ಆಗಲಿ, 100K ಆಗಲಿ, ನಿಮ್ಮ ಯೂಟ್ಯೂಬಲ್ಲಿ ಸಕ್ಸಸ್ ಆಗಲಿ. ಯಾರು ಫೋಟೋನೇ ಹೊಡಿಲಿಲ್ವಲ್ರು? ಕಟ್ ಮಾಡಿ. ವಾ ಫಸ್ಟು ಯಾರಿಗೆ?
ಫಸ್ಟು ನಮ್ಮ ಮಗುಗೆ ಅವಳಿಗೆ ಬರವ ಅವಳು ಫಸ್ಟ್ ಹುಡುಗಿಗೆ ಫಸ್ಟ್ 100ಕ್ಕೆ ಆಗ್ಬಿಡ್ಲಿ ಇಲ್ಲ ರೂಮಲ್ಲಿ ಅವಳೆ ಅದೇ ಕೇಳು ಸೆಕೆಂಡ್ಗೆ ಯಾರಿಗೆ ಅಂದೆ ನಮ್ಮ ಅಕ್ಕ ಬೇಗೆ ಮುದ್ದೆ ಬೇಡವೇನಮ್ಮ ಮುದ್ದೆ ಮಾಡ್ತಿ ಬರವ ಯಾಕವ ನಾನು ಬೇಡ ತಿನ್ಸ್ಕೋಬೇಕು. ಹೆಂಗ್ ಕೊಡಿಸ್ತೀರಾ? 10K ಆಗಿದೆ, ಇದ್ರ ಬಗ್ಗೆ ಏನಾದರೂ ಹೇಳ್ಕೊಳ್ಳಿ. ಹಲೋ ಗೈಸ್, ಇವತ್ತು ನಂಗೆ ತುಂಬ ಖುಷಿ ಆಗ್ತದೆ. ರಿಯಾಕ್ಷನ್ ನಂಗೆ ತುಂಬ ಖುಷಿ ಆಗ್ತದೆ. ನಂಗೆ ತುಂಬ ಖುಷಿ ಆಗ್ತದೆ ಯಾಕೆಂದರೆ 10K ಇದು ಮಾಡ್ಬಿಡ್ತೀನಿ ಹಂಗೇನೆ. ಫ್ರೆಂಡ್ಸ್ ನಂಗೆ ತುಂಬ ಖುಷಿ ಆಗ್ತದೆ ಯಾಕೆ ಅಂದರೆ ಇವತ್ತು 10K ಕಂಪ್ಲೀಟ್ ಆಯಿತು. ನಾನು 10K ಕಂಪ್ಲೀಟ್ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಈಗ 10K ಯಾವ ಥರ ಆಯಿತು 100K ಅದೇ ಥರ ಮಾಡಿ ನೀವೆಲ್ಲರೂ ಸಪೋರ್ಟಿಂದನೇ 10K ಕಂಪ್ಲೀಟ್ ಆಗಿದ್ದು. ನಾನು ಸುಮ್ಮನೆ ಮಾಡಬೇಕು ಯಾರ್ದು ಅಟ್ಟದ ನಾನು ಮಾಡಿದ್ದೀನಿ. ಒಬ್ಬರು ಹೇಳಿದ್ರು ನೀನು ಯೂಟ್ಯೂಬ್ ಮಾಡಿ 10K ಫಾಲೋವರ್ಸ್ ಆಯಿತು. ಏನು ಸಮಾಚಾರ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ನನಗಂತೂ ತುಂಬ ಖುಷಿ ಆಯಿತು 10K ಆಗಿದ್ದಕ್ಕೆ. ನಾನು 10K ಆಗುತ್ತೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಯಾರೋ ಚಾಲೆಂಜ್ ಮಾಡಿದ್ರು, ನೀನು ಯೂಟ್ಯೂಬ್ ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತಾ ಅಂತ ಮಾಡಿ ತೋರಿಸ್ತೀನಿ ಅಂತ 10K ಮಾಡಿದ್ದೀನಿ. ಎಲ್ಲರದ್ದು ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಮತ್ತು ನೀವೆಲ್ಲರೂ ನನಗೆ ಸಹಾಯ ಮಾಡಿ ಆಶೀರ್ವಾದ ಮಾಡಿ ಮತ್ತು 10K ಆಗಿದ್ದು 50K 100K ಆಗಲಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಹಾಗೆ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಾಚ್ ಅವರ್ ಕಂಪ್ಲೀಟ್ ಆಗಲಿ. ಈಗ 10K ಹೆಂಗಾಯ್ತೋ ಹಂಗೆ ವಾಚ್ ಅವರ್ ಕಂಪ್ಲೀಟ್ ಆಗಲಿ, ಬೇಗ ಮೋನ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ನೋಡಿದ್ರೆ ಮೋನ ಆಗೋಕ್ಕೇನು ಬೇಗ ಬೇಕಾಗಿಲ್ಲ, ಬೇಗ ಮೋನ ಆಗುತ್ತೆ. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿದೆ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವತ್ತು 10K ಆಗಿದ್ದಕ್ಕೆ ಫುಲ್ಲು ಖುಷಿ. ಮತ್ತು ನನ್ನ ಮಕ್ಕಳು ನಮ್ಮ ಸೋನು ಎಲ್ಲ ಕೇಕ್ ಕಟ್ ಮಾಡಿಸಿದ್ರು, ಅದೊಂದು ಫುಲ್ಲು ಖುಷಿ. ಪಾರ್ಟಿ ಕೇಳ್ತಾ ಇದ್ದಾರೆ, ಏನು ಪಾರ್ಟಿ ಕೊಡಿಸ್ಬೇಕೋ ಗೊತ್ತಿಲ್ಲ, ನೋಡೋಣ. ಪಾರ್ಟಿ ನಮ್ಮ ಅಕ್ಕ ಬಿರಿಯಾನಿ ಮಾಡಿದ್ದಾಳೆ, ಇವ್ರಿಗೋಸ್ಕರ ಬಿರಿಯಾನಿ ತಿನ್ನಲಿ ಅಂತ. ಬಿರಿಯಾನಿ ತಿಂದಮೇಲೆ ಐಸ್ ಕೇಳಿದ್ದಾರೆ, ಐಸ್ ಕೊಡಿಸ್ಬೇಕು ನನ್ನ ಮಕ್ಕಳಿಗೆ. ನೋಡಿ ಇವಳೊಬ್ಬಳು ಹೋಗ್ತಾ ಇದ್ದಾಳೆ. ನಮ್ಮ ಆಡಿಯನ್ಸು ಯಾವತ್ತಿದ್ರು ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಕಲೆನ ಗುರ್ತಿಸ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆಯೇ ನಿನ್ನ ವೀಡಿಯೋಸ್ ಇಷ್ಟ ಆಗಿರೋದಕ್ಕೇ ಅಷ್ಟು ಜನ ಫಾಲೋವರ್ಸ್ ಆಗಿರೋದಲ್ವಾ. ಹಂಗೇನೆ ಇನ್ನೂ ಮುಂದೆ ಚೆನ್ನಾಗಿ ವೀಡಿಯೋ ಮಾಡ್ತಾರೆ. ಯಾರು ಏನಂದು ಡಿಸಪಾಯಿಂಟ್ ಆಗಬಾರ್ದು. ಕೈಸ್ ನನಗೆ ಅದೊಂದೇ, ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ ನೀನು ಮಾತಾಡೋದು ಚೆನ್ನಾಗಿ ಮಾತಾಡಲ್ಲ ಹಾಗೆ ಹೀಗೆ ಅಂತ. ನನಗೆ ಪ್ರಾಬ್ಲಮ್ ಇಲ್ಲ, ನನಗೆ ಬಂದಾಗ ನಾನು ಮಾತಾಡ್ತೀನಿ, ಅವ್ರಿಗೆ ಬಂದಾಗ ಅವ್ರು ಮಾತಾಡ್ತಾರೆ. ಅಷ್ಟು ಸುಲಭವಾಗಿ 10K ಆಗೋದಕ್ಕೆ ಸಾಧ್ಯ ಇಲ್ಲ. 10,000 ಜನ ಪ್ರೀತಿನ ಗಳಿಸೋದು ಅಷ್ಟು ಸುಲಭ ಅಲ್ಲ. ನನಗೆ ಅನಿಸಿರೋದು 10,000 ಇರೋದು 1,00,000 ಆಗಲಿ ಅಂತ ನನಗೆ ತುಂಬ ಆಸೆ ಇದೆ. 1,00,000 ಸೆಲೆಬ್ರೇಷನ್ ಹೇಗೆ ಮಾಡಬೇಕು, 1,00,000 ಅಂತ 50,000 ಜನ ಆದ್ರೂ ನಮ್ಮನ್ನ ಗುರುತಿಸ್ಬೇಕು ಗೈಸ್. ನಮ್ಗೆ ಅದೊಂದೇ ಆಸೆ. ಒಟ್ಟಿನಲ್ಲಿ ಏನಾದರೂ ಒಂದು ಜೀವನದಲ್ಲಿ ಅಚೀವ್ ಮಾಡಬೇಕು ಅಂತ ಇದರಲ್ಲೂ ಇದೆ. ಈ ಅತಿ ಶೀಘ್ರದಲ್ಲಿ ನಾನು ಒಂದು ಚಾನಲ್ನ ಓಪನ್ ಮಾಡ್ತೀನಿ. ಮಾಡಬೇಕು ಎಲ್ಲರೂ ಹೇಳಿದ್ದಾರೆ ಮಾಡು ಅಂತ, ಸೊ ಮಾಡ್ತೀನಿ ಗೈಸ್. ಇದೇ ಥರ ಇರಲಿ ನಮ್ಮ ಅತ್ತೆಗೆ ನಿಮ್ಮ ಸಪೋರ್ಟು. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ.